ಯೋ ಅಮ್ಮ ಇವತ್ತು ಕಡ್ಬನೆ ಮರತೆ ನಂಗೆ ಬೇಡ. ನಂಗೆ ಇವತ್ತು ತಿಂಡಿನೇ ಬೇಡ. ನಂಗಲ್ಲಿ ನಿನ್ನೆ ಅಜ್ಜಿ ತನ್ನ ಮಂಡಕ್ಕಿ ಅದೇ ಅದನ್ನೇ ತಿನ್ಕೊಂಡು ಹೋಗ್ತೀನಿ ನಾನು. ಪುಳ್ಳ ಸ್ವಲ್ಪ ಸುಮ್ಮನಿರು ಮಗನೇ. ನನ್ನ ಟೆನ್ಷನ್ನಲ್ಲೇ ನಾನಿದ್ದೀನಿ. ನಾಳೆ ಬೇರೆ ಅಂತಾರೆ ಮಾಡ್ಕೊಡು. ಅಚ್ಚಿಗೆ ನಿಂತ್ಗಳ ಎಂತ ಕೀಲ್ ಸರ್ಗಲ್ಲಿ ಇಳಿಸ್ತಿದ್ದು ಕೊಂಡ್ಕಾಣಲ್ಲ ನಿಂಗೆ ಹಂಗಾರೆ. ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಹೊಸಿ ಬಟ್ಟೆ ದಿನ ಇದ್ದಿದ್ದು ಎಲ್ಲಿ ಹೋತೇನು ಅತ್ಲಾಗ ಹೋಗ. ಹಬ್ಬ ಕೊಡ್ಬಾತು ಸಾರಿ ಎಂತ ಮಾಡೋದು. ಯಾವ ತರಕಾರಿನೂ ಪೂರ್ತಿ ಇಲ್ಲ, ಸ್ವಲ್ಪ ಅದ ಎಲ್ಲ ಸೇರಿಸಿ ಹೆಚ್ಚಿಟ್ರಾತಿದ್ದೇನು. ಓ ತರಕಾರಿ ಎಂತ ಹೆಚ್ಚದು ಅಂತ ಆವಾಗಲೇ ಕೇಳ್ಯಾರೆ ಅಮ್ಮ. ನಂಗೆ ಹೇಳೋಕ್ಕೆ ಮರ್ತು ಹೋಗ್ಯದ. ಹೇಳಿದ್ರೆ ಇಷ್ಟೊತ್ತಿಗೆ ಹೆಚ್ಚಿಟ್ಟಾರು ಇಡ್ತಿದ್ರು. ಸಾಯಿಲ್ ನಂಗೆ ಸಾಧ್ಯ ಇಲ್ಲ. ಎಷ್ಟೊತ್ತೆ ಅಂತ ಕಾಲ್ ಮಾಡೋದು. ನವಲಕ್ಕಿ ಒಂದು ಕಾಳು ಭತ್ತ ಇಡ್ಲ ಎಲ್ಲ ತಿನ್ಕೊಂಡೋಗಿ ಆ ಹಲವಾರು ಎಂತಕ್ಕೆ ಬಿಡ್ತವೆ. ಇಡೀ ಗದ್ದೆ ಹರಿದಲ್ಲಿ ಎಲ್ಲರದು ಹೊರಿಯಾಗಿದೆ. ನಮ್ಮದು ಒಂದು ಆಗದೆ ಇದ್ದರೆ ಬಿಡ್ತಾವ ನಾವು. ಅವಕ್ಕೆ ಹೊಟ್ಟೆ ಪಾಡಬೇಕಾಗಿದೆ. ನಮ್ಮನೆ ಹಂಗ ಏನಾರು ಮಾಡ್ಕೊಂಡ್ಲಿ ಆವತ್ತಿಂದ ಬಡ್ಕೊಂಡೆ ಹೊರೆ ಮಾಡಿ ಪೂರೈಸೋಣ ಅಂತ. ನಮ್ಮಲ್ಲೆಲ್ಲ ಜನ ಒಟ್ಟಾಕದೇ ಆಯ್ತು. ಅಲ್ಲ ಜನ ಸಿಕ್ಕದೆ ಇದ್ರೆ ಅವನಾರು ಎಂತ ಮಾಡ್ತಾನ್ರೆ? ಸುಮ್ಮನೆ ಹಿಂಗೆ ಒಟ್ಟರಸಿ ಮಾತಾಡ್ತಾ ಇದ್ರಾತ. ಇವತ್ತೊಂದು ದಿನಲ್ಲ ನೋಡೋಣ. ಅವು ನವಲಕ್ಕಿ ತಿಂದ್ರೆ ಎಷ್ಟು ತಿಂದವ? ಏನೊಂದು ಹೊತ್ಕೊಳಕ್ ಭತ್ತ ತಿಂತವ. ಹಕ್ಕಿಗಾಗಿ ತಿಂದಷ್ಟಕ್ಕೂ ಒಳ್ಳೇದು. ಕೆಲವರೆಲ್ಲ ಬಿಕ್ತಾರಂತೆ ಗೊತ್ತಾನ. ಇದಿಂದಲ್ಲ ಅವಕ್ಕೆ ಎಂಥದ್ದು ಸಿಕ್ಕಲ್ಲ ಅಂತ. ಆಗಲೇ ಇಂದ ನಿಮ್ಗೆ ಹೋಗೋಕ್ಕಾಗದೆ ನಾನೇ ಹೋಗ್ತೀನಿ ಮಾರ್ರ ಅಂತ ಕೂಗ್ಬೇಡಿ ಮನೆ ಒಳಗೆ. ಎಲ್ಲರಿಗೂ ಅವ್ರವ್ರದ್ದೇ ತಲೆ ಬಿಸಿ ಆಗಿದೆ. ಮಧ್ಯಕ್ಕೆ ನಮ್ಮದೊಂದು ಇನ್ನು ಜನ ಸಿಕ್ಕಲ. ಮೊನ್ನೆ ಹೊರೆ ಅಂಥೇಳಿ ನಿಗದಿ ಆಗಿತ್ತಲ್ಲ, ಅವತ್ತೇ ಹೊರೆ ಮಾಡಿದರೆ ಆಗಿ ಹೋಗ್ತಿರ್ಲ. ಅದಾತಲ್ಲ ಮಾರ್ರ, ಅದಾತು. ಅವತ್ತು ಹೊರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೊಂದು ಇದು ಮಾಡ್ತೀರಿ ನೋಡೋಣ. ಸುಮ್ಮನಿರಿ ಏನೀಗ ನಿಮ್ಗೆ ಇವತ್ತು ಗದ್ದೆ ಬೈಲಿಗೆ ಹೋಗೋಕ್ಕಾಗಲ್ಲ, ಹೌದಾ? ಅಲ್ಲ ನಾನೇ ಹೋಗ್ತೀನಿ ಬಿಡಿ. ಅವ್ರು ಹೇಳೋದು ಒಂದು ಲೆಕ್ಕಕ್ಕೆ ಸಾಮಾನ್ಯ. ಮೊನ್ನೆ ನನ್ನ ದಸೆಯಿಂದನೇ ಎಲ್ಲದೂ ಆಗಿದ್ದು. ನಾನು ಸುಮ್ಮನೆ ಹೊತ್ತಿಗಿಂದು ಮನೆಗೆ ಬಂದಿದ್ರೂ ಆತಿತ್ತು. ಯಾಕಾರು ನಾಗವೇಣಿ ಮನೆಗೆ ಹೋದ್ಮೇಲೆ ಈ ಕಡೆ ಬರೋಕ್ಕೆ ಮನಸ್ಸಾಗಲ್ಲ. ಎಂತ ಮಾಡ್ಬೇಕಂತನೂ ಗೊತ್ತಾಗಲ್ಲ. ಇನ್ನು ಮುಂದಾರು ಏನು ಮಾಡೋದಂತೀನಿ. ಏನಿಲ್ಲ, ಹೇಳ್ತೀನಿ, ಎಲ್ಲ ಹೇಳೇ ಬಿಡ್ತೀನಿ. ಇವ್ರು ಬೇರೆ ಆ ಥರ ಸಿಟ್ಕೊಂಡಾರೆ. ಮುಖಕ್ಕೆ ಮುಖ ಕೊಟ್ಟು ಮಾತೇ ಆಡಲ್ಲ. ಮೊದಲೇ ಅನುಮಾನದ ಪಿಶಾಚಿ. ಇನ್ನು ತಲೆ ಒಳಗೆ ಏನೆಲ್ಲ ಓಡ್ತಾ ಅದೇನೋ. ಏನಾರಾಗಲಿ ಇವತ್ತು ಅಮ್ಮನ ಹತ್ರ ಎಲ್ಲ ಹೇಳೇ ಬಿಡ್ತೀನಿ. ಇಲ್ದಿದ್ರೆ ಆಗದ್ದೇ ಇಲ್ಲ. ನಾಗವೇಣಿ ಫೋನಾರು ಮಾಡ್ತೀನಿ ಅಂದಿತ್ತು, ಮಾಡಲ. ಅಲ್ಲ ಫೋನ್ ಮಾಡಿದ್ರು ನಂಗೆ ಮಾತಾಡೋಕ್ಕೂ ಆತಿರ್ಲ. ಅದಾರು ಒಬ್ಳು ಫ್ರೆಂಡ್ ಅಂತ ಇದ್ದಿದ್ದಕ್ಕಾತು. ಇಲ್ಲಿದ್ರೆ ಯಾರಿಗೆ ಹೇಳಬೇಕಿತ್ತು ನಾನು? ಏನಾರು ಹೇಳ್ಕೊಂಡ್ಲಿ, ನಾನಂತೂ ಎಂತ ಮಾತಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಇದ್ಬಿಡ್ತೀನಿ. ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ. ತರಕಾರಿ ಎಲ್ಲ ಸರಿ ಮಾಡಿಕೊಡ್ತೀನಿ. ಒಂಚೂರು ಹೆಚ್ಚಿಕೊಡ್ತಾರೆ, ಬೇಗ ಸಾರಾರು ಮಾಡೋಕ್ಕಾಗ್ತದೆ. ಇದು ಎಂತದೆ ಕೊಂದ್ರೆ ಬಂದಂಗೆ ಆತದಲ್ಲ. ಕೊಲ್ಲರ್ಗೆ ಮೇಲಿಂದ ಊದ್ಬತ್ತಿ ಕಿಡಿ ಕೆಳಗೆ ಬಿತ್ತಾನೆ. ಯಾವುದೋ ಬಟ್ಟೆ ಮೇಲೆ ಬಿತ್ತದ ಏನೋ. ಬಟ್ಟೆ ಸುಟ್ಟು ಕೊಂದ್ರಪ್ಪ ಒಂದು ನಮೂನಿ. ನಿನ್ನ ಮೂಗಿಗೆ ವಾಲ್ ಹೆಟ್ಟಕ್ಕೆ ಬರ್ಲಾನೆ. ಹೌದು ಮಾರ್ರ, ಬಟ್ಟೆ ಸುಟ್ಟಕೊಂಡ್ರೆ ಬತ್ತಾದಿಯಪ್ಪ. ಪುಳ್ಳು ಹುಡುಗ ಏನೇ ಅಂತವ ಬಟ್ಟೆ ಚೂರ್ಗಿ ಇರ್ತದ ಒಲಿಗೆ ಹಾಕದ್ನ ಇನ್ನು ಎಂತದ ಹಿಂಗಿದ್ದೆ ಎಂತಾರು ಮಾಡ್ತಿರ್ತಾನೆ. ಪುಳ್ಳ ಎಂತ ಒಲಿಗೆ ಹಾಕಿಯ? ಇಲ್ಲ, ಒಲೆಲ್ಲಿ ಅಂಥದ್ದು ಇಲ್ಲ. ಎಲ್ಲಿ ಮುರಿನಲ್ಲಿ ಬೆಂಕಿ ಹಾಕ್ಲ? ಏನ ಮನೆಯಿಂದ ಬತ್ತ? ಹೋ ಅದೇ ಹೊತ್ತು. ಅಲ್ಲ ಇದು ಎಂತ ಮಾಡಿಯ? ಇದು ಶಾರದಾ ಎಂತ ಆತೆ ಭಾರತಿ? ಅಯ್ಯೋ ದೇವ್ರೆ, ಮಸಿ ಬಟ್ಟೆಗೆ ಬೆಂಕಿ ಹಿಡ್ಕೊಂಡಿತ್ತೇನೋ ನಾನು ನೋಡ್ಲೇ ಇಲ್ಲ. ಅಲ್ಲ ತಡಿ ಗುಣ ಆತ್ಗಿತ್ತೆ. ಆ ನಮ್ಮನೆ ಬೆಂಕಿ ಉರಿತಾ ಇದೆ ಅಂಕ. ತಡಿ, ಮುಟ್ಟಕ್ಕೆ ಹೋಗಬೇಡ, ತಡಿಯೇ.
ಕೊಡ್ಪಾನ ಅವ್ನು ಕೊಡ್ಪಾನ ಅದೆಯಲ್ಲ, ಕೊಡ್ಪಾನ ತೆಗೆದು ಮುಗಿಸ್ರೆ ನೋಡ್ತಾ ನಿಂತೀರಲ್ಲ, ಏನು ಹೊರ್ತಿ ನೋಡ್ತಿದ್ದೀರಾನೆ, ಕೊಡ್ಪಾನ ಮುಗಿಸಿ ಅಂತೀನಿ. ಹೌದು ಹೌದು ಶಾರದಾ, ಆ ಕೊಡ್ಪಾನ ತೆಗೆದು ಮುಚ್ಚಿ ಹೇಳ್ತೀನಿ. ನೋಡಿ ಹೌದಾನ, ಅಲ್ಲೇ ಕೊಡ್ಪಾನದೆ ಮತ್ತು ಒಬ್ಬರಿಗೂ ತಲೆಗೆ ಬರಲ್ಲ, ತೆಗೆದು ಮುಗ್ಸೋಣ ಅಂತ ಹೇಳಿದ್ಕಾತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಎಲ್ಲರೂ ಬಟ್ಗಿಟ್ಟಿಗೆ ಮೈಗೆ ಹಾಕಿದ ಬಟ್ಗಿಟ್ಟಿಗೆ ಹಿಡ್ಕೊಂಡಿದ್ರೆ ಊರು ಮನೆ ಇತ್ತ, ಬೆಂಕಿ ಅಂದ್ರೆ ಆ ನಮನೆ ಉರಿತಿತ್ತು. ಅದು ಎಷ್ಟು ದೊಡ್ಡ ಮುಸಿಬಟ್ಟೆ ಎಂಥದ, ಎಂಥ ಜ್ಞಾನ ಮಾಡ್ತಿರೋದು ಮನೆ ಒಳಗೆ. ಒಂದು ಹಂಗಾರೆ ಮುಸಿಬಟ್ಟೆಗೆ ಬೆಂಕಿ ಹಿಡ್ಕೊಂಡಿದ್ದು ಗೊತ್ತಾಗಲ್ಲ ಅಂದ್ರೆ ಇದು ಯಾವ ಥರ ಇದು? ಈಗ ಆತಲ್ಲ ಪುಣ್ಯಾತ್ಮ, ಅದನ್ನೇ ಒಂದು ಹೇಳ್ತಿರೋದೆ ಅಂತ. ಹೌದು, ಮೂಗಿಕೊಂಡ್ರು ಬಂದಿದ್ದು ನಿಮಗೆ, ನಂಗೆ ಗೊತ್ತೇ ಆಗಿರಲ್ಲ. ಏನೇನು ಅನಾಥ ಆಗಿ ಹೋತಿತ್ತು ಭೂತ್ರಾಯ, ಇಷ್ಟಕ್ಕೆ ಒಂದು ಕಾಪಾಡ್ಕೊಟ್ಟ. ಯಾವ್ದ್ರ ಮೇಲೆ ಹೋಗ್ಬೇಕಾಗಿತ್ತು ಇದ್ರ ಮೇಲೆ ಹೋತು, ಆಗಲಿ ಈಗ ಇಷ್ಟಕ್ಕೆ ಆತಲ್ಲ, ಅದನ್ನೇ ಹೇಳ್ತಿರೋದು ಬೇಡ. ಪರಮಸಿ ಎಲ್ಲರಿಗೂ ಆತದ ಒಂದೊಂದು ಸತಿ. ನಾನು ಸುಮಾರು ಸತಿ ಸರ್ಗಲ್ ಇಳಿಸೋಷ್ಟೊತ್ತಿಗೆ ಹಾಗೆ ಮಾಡೀನಿ. ತುದಿ ಮುಸಿಬಟ್ಟಿಗೆ ಬೆಂಕಿ ಹಿಡ್ಕೊಂಡಿದ್ದೇ ಗೊತ್ತಾಗಲ್ಲ, ಹೊತ್ತು ಇವ್ರದ ಮೇಲೆ ಗೊತ್ತಾಗೋದು. ಏನು ಎಲ್ಲ ಹಂಗೆ ಮಾತಾಡಕ್ಕೆ ಬಿಡ್ತೀಯ ಬೇಕತ್ತಲ್ಲ, ಹೋದಾಗಿದ್ದು ಹೇಳಕ್ಕೂ ಬಿಡಲ್ಲ, ಅಲ್ಲಾಗಿದ್ದು ಹೇಳಕ್ಕೂ ಬಿಡಲ್ಲ. ಒಂದು ಲೋಟ ಕುಡಿಯೋಕೆ ಅಂತ ತಗೊಬಂದಾರು ಬಾ ಪುಣ್ಯಾತ್ಕಿತ್ತಿ. ಕಾಪಿ ಕಾಸಿದ್ದ ಅದೇನೆ ಶಾರದಾ, ಶಾರದಾ, ಎಂತ 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 ಜ್ಞಾನ ಮಾಡ್ತಾನಿತ್ತೀಯ? ಅಲ್ಲ ಗೌಡ್ರು ಕಾಪಿ ಕೇಂದ್ರಲ್ಲ, ಕಾಪಿ ಕಾಸಿದ್ದು ಅದೇನೋ ಕೇಂಡೆ. ಕಾಸಿದ್ದಿಲ್ಲದೆ ಇದ್ದರೆ ಗ್ಯಾಸ್ ಮೇಲೆ ಒಂದು ಲೋಟ ಇಡು ನೋಡೋಣ, ತಗೊಂಡೋಗಿ ಕೊಡ್ತೀನಿ. ಅದೇ ಕಾಪಿ ಕಾಸಿದ್ದು ಅದೇ ಹಚ್ಚಿಗೆ ಇಟ್ಟಿನಲ್ಲಿ, ಕಾಪಿ ಪಾತ್ರೆಗೆ ಹಾಕಿಟ್ಟೀನಿ, ತಂದು ಕೊಡ್ತೀನಿ. ಬಸ್ಕಿತೀರಾ ತಂದು ಕೊಡ್ಲಾ? ನಂಗಲ್ಲ ಮರತಿ, ನಿನ್ನ ಮಾವು ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ, ಮುಗಿಸ್ಕೊಡ್ತೀನಿ ಬಿಡು. ನನ್ನ ಕೆಲಸ ಏನದ ನೋಡ್ಕ. ಎಂತ ಆಗಿದೆ? ನಾನು ಮೊನ್ನೆನ ಕಿಲ್ಗೂ ನೋಡ್ತಿದ್ದೀನಿ, ಎಂತ ಆಗಿದೆ ಮೊನ್ನೆನ ಕಿಲ್ಗೆ ಅಂತ ಸುಮಾರು ದಿವಸನೇ ಆಯ್ತು. ಈ ಥರ ಆಗಿಯಲ್ಲ, ನಿಂಗೇನು ಮನೇಲಿದ್ದರು ಮನುಷ್ಯರು ಯಾರು ಮನೆ ಮನುಷ್ಯರ ಥರ ಕಾಣಲ್ಲ. ಮುಂಚೊಳಗೆ ಇಟ್ಕೊಂಡೆ ಎಂತ ಹಿಂಗಿದು ಮಾಡ್ತಿದ್ದೀಯೆ? ನಾನು ಮತ್ತೆ ಇಂದು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು, ಎಂತಕ್ಕೆ ಮುದ್ದೆ ಮಾತಾಡೋದು ಅಂತ ಸುಮ್ಮನಿದ್ದೆ. ಈಗ ಇಷ್ಟ ಮುಸಿಬಟ್ಟಿಗೆ ಬೆಂಕಿ ಹಿಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿನಾರಾಗೆ ಇಲ್ಲ ಹುಡುಗರ ಮಕ್ಕಳು ಯಾವಾರಲ್ಲಿ ನಿಂತಿದ್ರು ಊರು ಮನೆ ಇತ್ತಾನೆ, ಎಂಥ ಅನಾಹುತ ಆಗಿ ಹೋತಿತ್ತ. ಮೈ ಮೇಲೆ ಪ್ರಜ್ಞೆನೇ ಇಲ್ದಿದ್ದಾರೆ ಹಂಗೆ ನಿತ್ಯ ಎಂಥ ಜ್ಞಾನ ಮಾಡ್ತೀಯ? ಏನಾಗಿದೆ? ದುಡ್ಡು ಕಾಸು ಏನಾರು ಕಳ್ಕೊಂಡಿಯೇನೆ? ಕಳ್ಕೊಂಡ್ರೆ ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೋಬೇಕು ನೋಡೋಣ. ಕೂಡೋರು ನಾವೇ, ಕಳಿಯೋರು ನಾವೇ. ಒಂದು ಕಡೆ ಹೋದ್ರೆ ಮತ್ತೊಂದು ಕಡೆ ಕೊಡ್ಬೇಕು ಅಂತ ಕಂಡ್ರೆ ಭಗವಂತ ಕೊಡ್ತಾನೆ ಎಲ್ಲರೂ. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೋಬೇಕ? ಯಾಕೆ ಈ ಥರ ಮಾಡ್ತೀರೇನ? ಎಷ್ಟು ದುಡ್ಡು ಕಳೆದು ಹೋಗಿದೆ? ಇಲ್ಲ, ದುಡ್ಡೆಂತ ಕಳೆದು ಹೋಗ್ಲ. ಮತ್ತೆ ಎಂತ ಆಗಿದೆ? ಬಂಗಾರ ಗಿಂಗಾರ ಏನಾರು ಕಳ್ಕೊಂಡ? ಇಲ್ಲ, ಎಂಥದ್ದು ಕಳ್ಕೊಂಡ್ಲ. ಅಲ್ಲ, ಎಂಥದ್ದು ಕಳ್ಕೊಂಡ್ಲ ಅಂತೀಯ? ಮತ್ತೆ ಎಂತಕ್ಕೆ ಹಿಂಗಿದ್ದೀಯ ನೋಡೋಣ. ಮಾಮೂಲಾಗಿ ಮನಸ್ತಿ ಮನೇಲಿ ಹೆಂಗಿರ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಇಡೀ 4-5 ದಿನ ಜಾಸ್ತಿನೇ ಆತಪ್ಪ ಈ ಥರ ಆಗಿಯ. ಯಾರು ಎಂಥವ್ರು ಹೇಳ್ತಾ ಇದ್ದಾರನೆ, ಈಗ ಇದು ಮಾಡ್ತಾರೆ, ಮೊಬೈಲಿಗೆಲ್ಲ ಎಂಥದನ್ನ ಕಳಿಸ್ತಾರೆ ಮಾಡ್ತಾರೆ, ಹಂಗೇನಾರು ಆಗ್ಯದ? ಹಂಗೇನಾರಾದರೆ ಹೇಳು. ಮನೇಲಿ ಅದಾರೆ, ಪಾಪಣ್ಣ ಇದು ಮಾಡ್ತಾನೆ, ಅನಿಲ್ ಹುಡುಗ ಇರ್ತಾನೆ ಹೇಳಿದ್ರೆ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಯಾರು ಏನು ಹೇಳ್ತಾರೆ ಅಂತೇಳಿ ತಲೆ ಈ ಥರ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೌದಾ? ಹ್ಯೂಮ್ಯಾನಿಟಿ ಹಿಂಗೆ ಇರೋಕ್ಕಾಗ್ತದಾನೆ? ಇದು ಪಾಪಣ್ಣನ ಹತ್ರ ಇವತ್ತು ಅನಿಲ್ ಹುಡುಗನ ಬರೋಕ್ಕೆ ಹೇಳ್ತೀನಿ. ಅವನ ಹತ್ರ ಹೇಳಿ, ಇಲ್ಲ ನಿನ್ನ ಅದಕ್ಕಿಗೆ ಹೇಳಿದ್ರೆ ಅದು ಬೇಕಾದ್ರೆ ಏನಾರು ಇದು ಮಾಡ್ಬೋದು. ನಮಗೆಲ್ಲ ಈಕು ಪುಕ್ಕು ಅಂತ ಗೊತ್ತಾಗಲ್ಲ. ರಮ್ಮಗೆ ಹೇಳಿದ್ರೆ ಅದಕ್ಕೂ ಗೊತ್ತಾಗ್ತದೆ. ಸೀತನೂ ಇದು ಮಾಡ್ತದಪ್ಪ, ಅದಕ್ಕೂ ಹಂಗೆ ತಕ್ಕ ಮಟ್ಟಿಗೆ ಗೊತ್ತಾಗ್ತದೆ. ಯಾರ ಹತ್ರನೂ ಹೇಳ್ದೆ ಹಿಂಗೆ ಮುನ್ಸಲ್ಲೇ ಮುಂಡಿಗೆ ತಿಂತ ಇದ್ರೆ ಆಗ್ತದ? ಇಲ್ಲ ಆ ಥರ ಎಲ್ಲ ಏನೂ ಆಗಲ್ಲ. ನನಗೆ ಹಿಂಗೆ ಹೇಳ್ಬೇಕಂತಾನೆ ಗೊತ್ತಾಗಲ್ಲ.
ನಾನು ಇದನ್ನು ತಗೊಂಡೋಗಿ ಕೊಡ್ತಿದ್ನಲ್ಲ, ಅವರೆಲ್ಲರೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾರೋ ಬೇರೆಯವ್ರ ಹತ್ರ ತಗೊಂತಾ ಇದ್ದಾರಂತೆ. ಈಗ ಯಾರಿಗೆ ಕೊಡೋದು, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ಅದು ಬೇರೆ ಯಾರೋ ನನ್ನ ಹೆಸರು ಹೇಳಿ ದುಡ್ಡು ಇಸ್ಕೊಂಡು ಹೋಗ್ಯಾರಂತೆ. ಈಗ ದುಡ್ಡನ್ನು ಕೊಡಬೇಕು ಅಂತ ಅಂದರೆ ವ್ಯಾಪಾರನೂ ಇಲ್ಲ, ಈ ಥರ ದುಡ್ಡು ಬೇರೆ ಕೊಡಬೇಕು. ಏನು ಮಾಡೋದು ನಾನು? ಯಾವ್ದಾರು ಒಂದು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡ್ರೆ ಈ ಥರದ್ದೇ ಏನಾರು ಆಗ್ತದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಯಾರನ್ನು ಏನು ಮಾಡೋಕ್ಕೋದ್ರೂ ನನ್ನ ಕೈ ಹಿಡಿಯಲ್ಲ. ಅದಕ್ಕೆ ಅಂದ್ಕೊಂಡಿದ್ದೀನಿ ಮೇಲೆ ಎಂತ ಮಾಡೋದು ಇಲ್ಲ. ಮನೆಯಲ್ಲೇ ಇರ್ತೀನಿ ಸುಮ್ಮನೆ, ಮನೆ ಕೆಲಸ ಮಾಡ್ಕೊಂಡು. ನಿಮ್ಮ ಮಗನ ಹತ್ರ ಬೇರೆ ಬಯಸ್ಕೊಬೇಕು. ಈಗ ನನ್ನ ಕಷ್ಟ ನನಗೆ ಏನಾಗಿದೆ ಅಂತ ಒಂದು ಮಾತು ಕೇಳಲ್ಲ ಗೊತ್ತಾ? ಇಷ್ಟು ದಿವಸ ಆದರೂ ಮತ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲಿಗೆ ಹೋಗಿದ್ದೆ ಏನು ಅಂತ ಕೇಳಲ್ಲ, ಸಿಟ್ಟನ್ನು ಮಾಡ್ತಾರೆ. ನನ್ನ ಕಷ್ಟ ಯಾರಿಗೆ ಹೇಳೋದು ನಾನು? ಅದಕ್ಕಾಗಿ ಈ ಥರ ಇದು ಮಾಡ್ತಿದ್ದೀಯಾ? ಏನಾಗಬಾರ್ದಾಗಿದ್ದ ಹಂಗಾರೆ. ಈಗ ಒಂದು ವ್ಯವಹಾರ ಮಾಡಿದ್ಮೇಲೆ ಇಂಥವೆಲ್ಲ ಏಳು ಬೀಳು ಬರ್ತಾನೆ ಇರ್ತವೆ. ಧೈರ್ಯ ಇರಬೇಕು ಯಾವುದಕ್ಕಾರುವ ಆಗಲಿ. ನೋಡೋಣ ಹಂಗಾರೆ. ಯಾಕೆ ಬೇಡ ಅಂತಾರೆ ಅಂದರೆ ಅವರೇ ಸಹ್ಯ, ಮತ್ತೊಂದು ಕಡೆ ತಗೊಂಡೋಗಿ ಕೊಟ್ಟರು ಸಹ್ಯ. ಅದಕ್ಕಂಥೇಳಿ ಇಷ್ಟು ಇದು ಮಾಡೋದು ಬೇಡ. ಯಾರೇ ಈಗ ಬೇರೆಯವ್ರು ಬಂದು ನೀ ಕೊಡೋ ಜಾಗಕ್ಕೆ ಕೊಟ್ಟರು ಗೊತ್ತಾಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ನಾವು ಮಾಡೋದು ಗನಾಗಿದ್ರು ತಗೊಂಡೇ ತಗೊಂಡೇ ಇಲ್ಲಿಗೆ ಹೋಗ್ತಾರೆ. ಬಿಡು, ತೆಗಿ, ಮಾಡೋ ಕೆಲಸ ಮಾಡು. ನೋಡೋಣ. ಈಗ ಮನೆ ಬದಿ ಅಂತ ಇದು ಮಾಡೋದು ಬೇಡ. ಬೇರೆ ಯಾವಾರ ಒಂದು 4 ಇದನ್ನು ಕೇಳು. ಹಿಂಗಾಗಿದೆ, ಇಷ್ಟು ದಿವಸ ನಾನು ಕೊಡ್ತಾ ಇದ್ದೆ ಅಂತ ಹೇಳು. ನೋಡೋಣ. ಆಲೋಚನೆ ಮಾಡಿದ್ರೆ ಸಹ್ಯ. ನಮ್ಮ ಇದನ್ನು ಇನ್ನೂ ಚೆನ್ನಾಗಿ ಹೆಂಗೆ ಮಾಡ್ಕೊಳೋದು ಅಂತ. ಅದಕ್ಕಂತೇಳಿ ಅಯ್ಯೋ ನಾ ಏನೂ ಮಾಡಲ್ಲ ಸುಮ್ಮನೆ ಕೂತ್ಕೋತೀನಿ ಅಂತ ಹೇಳಿದ್ರೆ ಆಗ್ತದ? ಅದಕ್ಕಾಗಿ ಇಷ್ಟೆಲ್ಲ ಗೋಳಾಟಿದ್ದ? ಯಾರು ಹಂಗೆ ನಿನ್ನ ಹೆಸರು ಹೇಳಿ ದುಡ್ಡು ಯಾರು ತಗೊಂಡೋಗ್ತಾರೆ? ಕೊಡೋರೆ ಜೀವಿಲ್ಲ. ಹೆಸರು ಹೇಳಿದ ಕೂಡಲೇ ಯಾರಿಗಾರು ಕೊಟ್ಟೇ ಬಿಡದ? ಯಾರು ನಮ್ಮ ಪಾಪಣ್ಣನಾರು ಹೋಗ್ತಂದನಂತ? ಇಲ್ಲ ಇಲ್ಲ, ಇವರೇನಲ್ಲ. ಮತ್ತು ಕಡೆ ಕಂಗು ಕೇಳಬೇಡಿ, ಮತ್ತೊಂಥರ ಜಗಳ ಶುರು ಮಾಡ್ತಾರೆ. ನನಗೆ ಆ ಕಡೆಯಿಂದ ಬಂದು ಹೋದರೆ ಮನೇಲಿ ಬೇರೆ ಹಿಂಗೆ ಎಷ್ಟು ಸಿಟ್ಟು ಮಾಡ್ತಾ ಇದ್ದಾರೆ ಗೊತ್ತಾ? ಎಂತಕ್ಕಂತ ಸಿಟ್ಟು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಸಿಟ್ಟು ಮಾಡ್ತಾನೆ ಅಂದರೆ ನೀನು ಮಾಡೋದು ಹಾಗೆ. ಮೊನ್ನೆ ಎಲ್ಲಿಗೆ ಅವ್ರ ಮನೆಗೆ ಹೋಗಿದ್ದ, ಫ್ರೆಂಡ್ ಮನೆಗೆ ಹೋಗಿದ್ದ. ಹೋಗೋದೊಂದು ದೊಡ್ಡದೇನೆಲ್ಲ ಬಸ್ಸು ಗಿಸ್ಸು ತಪ್ಪು ಹೋದ್ರೆ ಹೋಗೋದು ನಾನೇನು ಅದನ್ನೇನು ಅಲ್ಲ ಅನ್ನಲ್ಲ. ಹಂಗೆ ಬೇಡ್ದಿದ್ದ ಜಾಗಕ್ಕೆಲ್ಲ ನೀವು ಹೋಗಲ್ಲ ಅನ್ನೋದು ಗೊತ್ತು ನನಗೆ. ಈಗ ಅವನ ಸ್ವಭಾವ ಮೊದಲಿಂದನೂ ಗೊತ್ತು. ಉಳಿದೆ ಅಂತ ಮಾಡೋಣ. ಒಂದು ಸ್ವಲ್ಪ ಫೋನ್ ಮಾಡಿ, ಇಂಥ ಫೋನು ಗೀನು ಕೈಯಲ್ಲೇ ಇರ್ತಾವೆ. ಮತ್ತು ನಿಮಗೆ ಹಿಂಗೆ ಇವತ್ತು ಮನೆಗೆ ಬರೋಕ್ಕಾಗಲ್ಲ ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ರೆ ಆಗಿ ಹೋಗ್ತಿತ್ತು. ಹೌದಾ? ಅದಂತೂ ಹೋಗಲಿ. ಅವ್ನು ಫೋನ್ ಮಾಡಿದಾಗಲೂ ನಿಂಗೊಂದು ಫೋನ್ ಎತ್ತಕ್ಕಾಗಲ್ಲ. ಅದಕ್ಕಾಗಿ ಅವನು ಸಿಟ್ಕೊಂಡಾನೆ. ಮೊದಲೇ ಜನ ಅವ ಹಂಗಿದ್ದಾರೆ ಅಂತ ಗೊತ್ತಿದ ಮೇಲೆ ಸ್ವಲ್ಪ ಸುಧಾರಿಸಿನದು. ತಪ್ಪಿಗೆ ನಿನ್ನ ಕಡೆಯಿಂದನೇ ಆಗಿದ್ದು. ಹೌದಾ ಅಲ್ಲ? ಒಂದು 2 ದಿನ ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಅಂತ ಹೇಳು ಅವನ ಹತ್ರ. ನೀವು ಗಂಡ ಹೆಂಡತಿ ಕೂತು ಮಾತಾಡ್ಕೋಬೇಕದನ್ನು. ನಾವು ಎಷ್ಟಂದ್ರೂ 3ನೇ ರಯ್ಯ. ನಾಳೆ ಸ್ವಲ್ಪ ಚೆನ್ನಾಗಾಗ್ಬಿಟ್ರೆ ಮತ್ತೇನು ನಾವು ಕಣ್ಣಿಗೆ ಕಾಣಲ್ಲ ನಿಮಗೆ. ಅಲ್ಲಿ ನಾವು ಕಣ್ಣಿಗೆ ಕಾಣ್ತಿದ್ರೆ ಚಿಂತೆಕ್ಕಿಲ್ಲ, ಪುಣಾತ್ಗೈತಿ. ನೀವು ಚೆನ್ನಾಗಿರೇ. ಅದಕ್ಕಾಗಿ ಏನು ಇಷ್ಟೆಲ್ಲ ತಲೆ ಕೆಡ್ಸ್ಕೊಳೋದೇನು ಬೇಡ. ಈಗ ಹಿಂಗೆ ಆಗಿದೆ ಅಂತ ಅವನ ಹತ್ರ ಹೇಳು. ಈ ಥರ ಆಯ್ತು, ಏನು ಮಾಡೋಕ್ಕಂತ ಗೊತ್ತಾಗಲ್ಲ, ಅದಕ್ಕೆ ತಲೆ ಬಿಸಿ ಆಗಿತ್ತು, ಒಳ್ಳೆ ಏನೋ ಇದು ಮಾಡೋಕೆ ಹೋಗಿ ತಡ ಆಯ್ತು, ಮನೆಗೆ ಬರಲ್ಲ ಅಂದ ಎಂತ ಹೇಳ್ಬೇಕು ಹೇಳು ಅವನ ಹತ್ರ. ಸಮ ಆಗ್ತದೆ. ಅವನು ಸಿಟ್ಟು ಮಾಡ್ಕೊಂಡೇ ಮಾತಾಡಲ್ಲ ಅಂತೇಳಿ ನೀನು ಹಿಂಗೆ ಇದ್ದರೆ ಎಷ್ಟು ದಿವಸ ಇರ್ತೀರಿ ಹಿಂಗೆಯ? ಹಿಂಗೆ ಹೊಳ್ತಾ ನಿಂತ್ಕೊಂಡು ಕೊಡಲೇ ಆಗಲ್ಲ. ಅಲ್ಲ, ಒಂದು ಲೋಟ ಕಾಫಿ ತರ ಕೇಳಿ ಎಷ್ಟೊತ್ತಾತೆ? ನನ್ನ ಮಾತಿಗೆ ಒಂದು ಗುಂಜಸ್ಸೇ ಇಲ್ಲದೆ ಹೋತಲ್ಲ ಹಂಗಾರೆ.